ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಯಾರು ಆಗ್ತಾ ಇರುವ ಹೈ ಬಜೆಟ್ ಚಿತ್ರ. ಈ ಚಿತ್ರ ಶುರುವಾದಾಗಿಂದ ಹಿಡಿದು ಚಿತ್ರ ಕಂಪ್ಲೀಟ್ ಆಗೋವರೆಗೂ ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಗ್ಗೆ ಶೂಟಿಂಗ್ ಮಾಡೋದಿಕ್ಕೆ ಯಾವುದೇ ಮಾಧ್ಯಮಗಳಿಗೆ ಅವಕಾಶ ಸಿಕ್ಕಿರಲಿಲ್ಲ. ಆದ್ರೆ ಇಂತಹ ಒಂದು ಅದ್ಭುತ ಅವಕಾಶ ಒದಗಿ ಬಂದದ್ದು ಚಿತ್ರದ ಕ್ಲೈಮ್ಯಾಕ್ಸ್ ಶೂಟಿಂಗ್ ವೇಳೆ. ಸರಿ ಅಂತ ನಾವು ಕ್ಯಾಮೆರಾ ಎತ್ತಾಕೊಂಡು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಗೆ ಹೋದ್ವಿ. ಮೊದಲೇ ನೆತ್ತಿ ಮೇಲೆ ಸುಡುತ್ತಿರುವ ಬಿಸಿಲು. ಈ ಸುಡ ಬಿಸಿಲಿನಲ್ಲೇ 50ಕ್ಕಿಂತ ಹೆಚ್ಚು ಭಟರು ಕತ್ತಿ ಗುರಾಣಿಗಳನ್ನು ಹಿಡ್ಕೊಂಡು ಯುದ್ಧ ಮಾಡುತ್ತಿರುವ ಸನ್ನಿವೇಶ. ಈ ಸನ್ನಿವೇಶದ ಮಧ್ಯದಲ್ಲೇ ಥೇಟ್ ಸಂಗೊಳ್ಳಿ ರಾಯಣ್ಣನಂತೆ ಕಾಣುತ್ತಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಮ್ಮ ಬದ್ಧ ವೈರಿಗಳಾದ ಬ್ರಿಟಿಷರ ವಿರುದ್ಧ ಹೋರಾಡುತ್ತಿರುವ ಸಾಹಸ ದೃಶ್ಯವನ್ನು ನಿರ್ದೇಶಕ ನಾಗಣ್ಣ ಹೇಳಿದಂತೆ ಚಿತ್ರತಂಡ ಶೂಟಿಂಗ್ ಮಾಡಿಸ್ತಾ ಇತ್ತು. ಪ್ರಸಂಗ ಗಂಡಾಂತರಕ್ಕೆ ಎಡಾಗೈತಿ, ಮೋಸಕ್ಕ ಬಲಿ ಆಗೈತಿ. ಒಂಚೆನಿಂದ ಯುದ್ಧ ಮಾಡ್ತೀರಿ ಅಂದ್ರೆ ದಿನಗಳು ನಿನ್ನ ಕಣ್ಣಿಟ್ಟಾರ. ಈಗಾಗಲೇ ಪೂರ್ತಿ ಚಿತ್ರೀಕರಣ ಮುಗಿಸಿರುವ ಚಿತ್ರತಂಡ ಬಾಕಿ ಉಳಿದಿರುವ ನಟಿ ಜಯಪ್ರದಾ ಹಾಗೂ ದರ್ಶನ್ ನಡುವಿನ ಚಿತ್ರದ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಅರಮನೆ ಮೈದಾನದಲ್ಲಿ ಶೂಟಿಂಗ್ ಮಾಡ್ತಾ ಇತ್ತು. ಐವತ್ತಕ್ಕಿಂತ ಹೆಚ್ಚು ಭಟರ ಮಧ್ಯೆ ಕಿತ್ತೂರು ಚೆನ್ನಮ್ಮ ಅಂದ್ರೆ ಜಯಪ್ರದಾ ಹಾಗೂ ಸಂಗೊಳ್ಳಿ ರಾಯಣ್ಣ ದರ್ಶನ್ ನಡುವೆ ಒಂದು ಅದ್ಭುತ ಸನ್ನಿವೇಶವನ್ನ ಚಿತ್ರೀಕರಣ ಮಾಡಲಾಯಿತು. ಇವತ್ತೊಂದು ಸೀಕ್ವೆನ್ಸ್ ಇದು ಆಕ್ಚುಲಿ ವಾರ್ ಸೀಕ್ವೆನ್ಸ್, ಸೆಕೆಂಡ್ ವಾರ್ ಸೋತ್ಬಿಡ್ತೀವಿ ಅದರಲ್ಲಿ. ಸೊ ಚೆನ್ನಮ್ಮನ ಹೆಂಗಾರು ಮಾಡಿ ಸೇಫ್ ಮಾಡ್ಬೇಕಂತ ಹೇಳಿ ಸೊ ಆ ರಾಯಣ್ಣ ಕಳಿಸ್ಕೊಡ್ದೆ, ನೀವು ಒಟ್ಬಿಡ್ರಿ, ಮಿಕ್ಕಿದ್ ನಾವು ನೋಡ್ಕೊಳ್ತೀವಿ ಅಂತ. ಇನ್ನು ಚಿಕ್ಕಮಗಳೂರು, ಉತ್ತರ ಕರ್ನಾಟಕ, ಮೈಸೂರು, ರಾಜಸ್ಥಾನದಲ್ಲಿ ನೂರಾರು ಕುದುರೆಗಳು ಹಾಗೂ ನೂರಾರು ಆನೆಗಳನ್ನು ಇಟ್ಕೊಂಡು ಯುದ್ಧದ ಒಂದು ಅದ್ಭುತ ದೃಶ್ಯವನ್ನ ಶೂಟಿಂಗ್ ಮಾಡಿ ಬಂದಿರುವ ಚಿತ್ರತಂಡ ಸ್ಯಾಂಡಲ್ವುಡ್ನಲ್ಲಿ ಹೊಸ ಇತಿಹಾಸ ಬರೆಯಲು ರೆಡಿಯಾಗಿದೆ. ಕಮರ್ಷಿಯಲ್ ಚಿತ್ರಗಳಿಗೆ ಹೆಸರುವಾಸಿಯಾಗಿರುವ ನಿರ್ದೇಶಕ ನಾಗಣ್ಣ ಒಂದು ಐತಿಹಾಸಿಕ ಚಿತ್ರ ನಿರ್ದೇಶನ ಮಾಡ್ತಾ ಇರೋದು ವಿಶೇಷ. ಸಂಗೊಳ್ಳಿ ರಾಯಣ್ಣ ಬರೀ ಕರ್ನಾಟಕ ಸೀಮಿತ ಅಲ್ಲ, ಭಾರತ ದೇಶಕ್ಕೆ ಸೀಮಿತವಾದಂತ ಒಂದು ಹೋರಾಟಗಾರ, ಹುಟ್ಟು ಹೋರಾಟಗಾರ ಅಂತ ನಾವೇನ್ ಹೇಳ್ತೀವಿ. ಆತ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂತ ಒಂದು ಧೀಮಂತ ವ್ಯಕ್ತಿಯ ಚಿತ್ರಣದ ಒಂದು ಭಾಗದಲ್ಲಿ ಒಂದು ಯುದ್ಧದ ಒಂದು ಭಾಗ ಬರುತ್ತೆ. ಆದ್ಮೇಲೆ ಒಂದು ಪೋರ್ಷನ್ ಬರುತ್ತೆ, ಒಂದು ಪೋರ್ಷನ್ ಚೆನ್ನಮ್ಮನವ್ರ ಜೊತೆ ಕೂಡ್ತಕ್ಕಂತ ಒಂದು ಸಣ್ಣ ಸೀಕ್ವೆನ್ಸ್. ಆ ಸೀಕ್ವೆನ್ಸ್ ಅನ್ನ ಒಂದು ಇಲ್ಲಿ ಮಾಡಿದ್ವಿ. ಇನ್ನು ಹುಟ್ಟಿದಾಗಿನಿಂದಲೂ ಸಂಗೊಳ್ಳಿ ರಾಯಣ್ಣನ ಭಕ್ತನಾಗಿರುವ ನಿರ್ಮಾಪಕ ಆನಂದ್ ಅಪ್ಪುಗೋಳು ಬಹಳ ಅದ್ದೂರಿ ವೆಚ್ಚದಲ್ಲಿ ಈ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಕಳೆದ ಒಂದು ವರ್ಷದಿಂದ ಶೂಟಿಂಗ್ ಮಾಡ್ತಾ ಇರುವ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಕೇಳಿದ್ರೆ ನಿರ್ಮಾಪಕರು ರಾಯಣ್ಣನ ಬಗ್ಗೆ ಹೇಳಿದ್ದು ಹೀಗೆ: ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕಾದ್ರೆ ಬಜೆಟ್ ಹಾಕಬಾರ್ದು, ಬಜೆಟ್ ಹಾಕಿದ್ರೆ ಸಿನಿಮಾ ಮಾಡಬಹುದು. ನಾನು ಬಂದಿದ್ದು ಸಂಗೊಳ್ಳಿ ರಾಯಣ್ಣ ಸಿನಿಮಾ ಮಾಡಲಿಕ್ಕೆ. ಸಂಗೊಳ್ಳಿ ರಾಯಣ್ಣ ಸಿನಿಮಾ ಹಿಂಗೆ ಬರಬೇಕು ಅನ್ನೋದು ಒಂದು ನನ್ನ 10 ವರ್ಷದ ಕನಸು, ಒಂದು ಕಲ್ಪನೆ, ಒಂದು ಡ್ರೀಮ್ ಪ್ರಾಜೆಕ್ಟ್ ಇತ್ತು. ಎಷ್ಟು ಖರ್ಚಾಗ್ತದೆ ನನಗೆ ಮುಖ್ಯ ಅಲ್ಲ, ಸಿನಿಮಾಗೆ ಯಾವುದೇ ರೀತಿಯಿಂದ ಕೊರತೆ ಮಾಡದಂಗೆ ನಾವು ಈ ಸಿನಿಮಾ ಮಾಡಿದ್ದೀವಿ. ಒಟ್ಟಾರೆ ಕನ್ನಡ ಚಿತ್ರರಂಗದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ತಾರಾ ಬಳಗ ಹೊಂದಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೊಸ ಇತಿಹಾಸ ಸೃಷ್ಟಿಸಲು ರೆಡಿಯಾಗಿದೆ. ಇನ್ನು ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿರುವ ಸಂಗೊಳ್ಳಿ ರಾಯಣ್ಣ ಚಿತ್ರ ಜೂನ್ ತಿಂಗಳಲ್ಲಿ ತೆರೆಗೆ ಬರಲು ಸಿದ್ಧತೆ ನಡೆಸಿದೆ. ಮಾಡ್ಬೇಡ್ರಿ.